ಒಬ್ಬ ಶ್ರೇಷ್ಠ ನಾಯಕನಿಗೆ ನಮನ ಸಲ್ಲಿಸಲಿಕ್ಕೆ ತಾವೆಲ್ಲ ಬಂದಿದ್ದೀರಿ. ಪಕ್ಷದ ಅಧ್ಯಕ್ಷನಾಗಿ ನಿಮ್ಮೆಲ್ಲರೂ ಕೂಡ ಒಂದು ದೊಡ್ಡ ಅಭಿನಂದನೆಗಳು ಮತ್ತು ನಮನಗಳನ್ನು ಅರ್ಪಿಸಲಿಕ್ಕೆ ನೆಹರು ಅವರ ಬಗ್ಗೆ ಸ್ವಲ್ಪ ಇರಾರೆ ಬಾಗ್ಲಲ್ಲಿ ಓಪನ್ ಮಾಡ್ರ ಬಾಗ್ಲನ್ನ ಎಸಿ ಹೋಗುತ್ತೆ ಅಂತ ಇಲ್ಲಿ ಓದು ಹೋಗಿ ಓಪನ್ ಮಾಡಿ ಚಳಿ ಇದೆ ಸುಮ್ಮನೆ ಓಪನ್ ಮಾಡಪ್ಪ. ಅದು ತೆಗೆದ ತಕ್ಷಣ ಏನೋ ಒಂದು ದೊಡ್ಡ ಮುಚ್ಚಿಬಿಟ್ಟಿದ ತಕ್ಷಣ ಏನೋ ಇಲ್ಲಿ ಸ್ವಲ್ಪ ಲೇಡ್ರಲ್ಲಿ ಹೊರಗಡೆ ಓಪನ್ ಮಾಡಬೇಡಿ ಡೋರ್ ಎರಡು ಅಲ್ಲ ಓಪನ್ ಮಾಡಿ ಉಲ್ಟಾ ಹೇಳ್ತೀರ. ಗಲಾಟೆ ನಿಲ್ಸಕ್ಕೆ ಹೇಳ್ರಿ, ಕೆಳಗಡೆ ಹೋಗಿದ್ದಾಳೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರ ಬಗ್ಗೆ ಯಾವುದೇ ರಾಷ್ಟ್ರದ ನಾಯಕರುಗಳು ಮಾತಾಡೋದು ಶುರು ಮಾಡಿದ್ರೆ ಬಹುಶಃ ದಿನಗಟ್ಟಲೆ ಮಾತಾಡೋಷ್ಟು ವಿಚಾರಗಳನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ. ಅವರು ಒಂದು ಮೊದಲನೇ ಮಾತು ಏನಂದ್ರೆ, ನಿನ್ನ ಮೇಲೆ ನಿನಗೆ ಫಸ್ಟ್ ನಂಬಿಕೆ ಇಟ್ಕೋ, ಆಮೇಲೆ ಎಲ್ಲ ಕೂಡ ತಾನಾಗೆ ತಾನು ಮುಂದುವರಿಸ್ಕೊಂಡು ಹೋಗ್ತದೆ ಅನ್ನೋ ಒಂದು ಮಾತು. ಸೊ ಇಡೀ ನಿನ್ನ ದೇಶ ಜನ, ನಿನ್ನ ನಂಬಿರುವಂಥ ಜನ ಎಲ್ಲ ಕೂಡ ನಿನ್ನ ಜೊತೆಯಲ್ಲಿ ಗುರ್ತಿಸ್ಕೊಳ್ತಾರೆ ಅನ್ನೋದನ್ನ ಅವರ ಮೊದಲನೇ ಮಾತು. ಗಡಿಯಾರ ನೋಡ್ಬಿಟ್ಟು ಟೈಮ್ ಲೆಕ್ಕ ಹೋಗಬೇಡ. ನಿನಗೆ ಸಿಕ್ಕಿದ್ದಂಥ ಸಮಯದಲ್ಲಿ ನೀನು ಏನು ಸಾಧನೆ ಮಾಡಿದ್ಯಾ ಅನ್ನೋದು ಬಹಳ ಮುಖ್ಯ. ಅದನ್ನ ಲೆಕ್ಕ ಹಾಕು ನೀನು ನಿನ್ನ ಗಡಿಯಾರಕ್ಕಿನ್ನ ಅಂತ ಹೇಳಿ ನೆಹರೂರವರ ಪ್ರಾರಂಭ. ಅವರು ಇತಿಹಾಸ, ಕಾಂಗ್ರೆಸ್ ಪಕ್ಷ, ಅವರ ಶ್ರೀಮಂತಿಕೆ, ಅವರ ಕುಟುಂಬ ಎಲ್ಲ ನಾವೆಲ್ಲ ಲೆಕ್ಕಾಚಾರ ಹಾಕ್ಕೊಂಡ್ರೆ, ನಾನು ಮೊನ್ನೆ ಪ್ರಯಾಗ್ ಹೋದಾಗ ಕೂಡ ನಾನು ನೋಡಿದೆ, ಒಂದು 30 ಎಕರೆ ಕ್ಯಾಂಪಸ್ ಇದು ಅಲಹಾಬಾದ್ನಲ್ಲಿ. ಅವರಿದ್ದಂಥ ಮಾತು, ಮನೆ, ಕುಟುಂಬ ಎಲ್ಲ ಸರ್ಕಾರಕ್ಕೆ ಬರೆದು ಬಿಟ್ಟಿದ್ದಾರೆ. ಒಂದೊಂದು ಎಕರೆ ಒಂದು 25 ಕೋಟಿ 30 ಕೋಟಿ ಬಾಳ್ತದೆ. ಆ ಒಂದು ದೊಡ್ಡ ಸರ್ಕಾರದ ಒಂದು ಆಸ್ತಿಯಾಗಿ ಇವತ್ತು ಉಳ್ಕೊಂಡಿದೆ. ದೆಹಲಿಯಲ್ಲಿದ್ದಂಥ ಅವರ ಆಸ್ತಿಗಳು ಇವೆಲ್ಲ ಕೂಡ ಅವರ ಸ್ವಂತಕ್ಕೇನು, ನನ್ನ ಎಲ್ಲ ಆಸ್ತಿ ಎಲ್ಲ ನನ್ನ ದೇಶದ್ದು ಅನ್ನೋದು ಲೆಕ್ಕಾಚಾರ ಇಟ್ಕೊಂಡಿದ್ದಂಥ ಒಂದು ದೊಡ್ಡ ಕುಟುಂಬ. ಇವತ್ತು ಅವ್ರ ಮೇಲೆ ಬೇಕಾದಷ್ಟು ಕೇಸ್ಗಳೆಲ್ಲ ಕುಟುಂಬದ ಮೇಲೆ ಹಾಕ್ಲಿಕ್ಕೆ ಬಿಜೆಪಿಯವರು ಬಹಳ ದೊಡ್ಡ ಪ್ರಯತ್ನ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಅದನ್ನ ಎದುರಿಸ್ತಾರೆ.